ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರೀಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾವವಿತ್ರ್ಯವತ್. ಓಂ ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025 ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಜನ್ಮ ಶನಿ ಪ್ರಾರಂಭ. ನಿಮಗೆ ಗೊತ್ತೇ ಇದೆ, ಸಾಡೆ ಸಾತಿ ಪ್ರಾರಂಭ ಆಗಿ 2.5 ವರ್ಷ ಆಯಿತು. ಈಗ ಜನ್ಮ ಶನಿ ಪ್ರಾರಂಭ ಆಗ್ತಾ ಇದೆ. ಇದೇ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದ ದಿನದಿಂದಲೇ ಜನ್ಮ ಶನಿ ಪ್ರಭಾವ. ಅತ್ಯಂತ ಎಚ್ಚರಿಕೆಯಾಗಿರಬೇಕಾಗಿರ್ತಕ್ಕಂಥ ರಾಶಿ ಮೀನರಾಶಿ, 12 ರಾಶಿಗಳಲ್ಲೇ. ಯಾಕೆಂದರೆ ಜನ್ಮ ಶನಿಯಲ್ಲೇ ಪ್ರಾಬ್ಲಮ್ಸ್. ಮೂಲ ಜಾತಕವನ್ನು ಕಂಪಲ್ಸರಿ ತೋರಿಸ್ಕೊಳ್ಳಿ, ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ಏನಾದರೂ ಪರಿಹಾರ ಇದ್ದರೆ ಮಾಡ್ಕೊಳ್ಳಿ. ಕಂಪಲ್ಸರಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಮಯ ಆಯ್ತಾ, ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶನೈಶ್ಚರಣ ಸ್ತೋತ್ರಗಳನ್ನು ಕೇಳಲಿಕ್ಕೆ ಶುರು ಮಾಡಿ. ಇದೆಲ್ಲವೂ ಕೂಡ ನಿಮಗೆ ಬಹಳ ಮುಖ್ಯ ಆಗುತ್ತೆ. ಮೀನರಾಶಿಯವರಿಗೆ ಜನ್ಮ ಶನಿ ಪ್ರಭಾವದಿಂದ ಸ್ವಲ್ಪ ಅಡೆತಡೆಗಳು ಹೆಚ್ಚು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಂತ ಭಯಪಟ್ಟು ಅಯ್ಯೋ ಶನಿ ಏನೋ ಮಾಡಿಬಿಡ್ತಾನೆ ಅಂತ ಭಯ ಪಡಬೇಡಿ. ಧೈರ್ಯವಾಗಿ ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋತೂ ಹೋಗಿ. ಧೈರ್ಯವಾಗಿ ಮಾಡಿ, ಚಿಂತೆ ಮಾಡಲೇಬೇಡಿ. ಈ ಧೈರ್ಯ ನಿಮ್ಮನ್ನು ಎಲ್ಲದರಲ್ಲೂ ಜಯಪ್ರಾಪ್ತಿ ಮಾಡುತ್ತೆ. ಆದರೆ ಶನಿ ಪ್ರೀತಿ ಮಾಡೋದು, ಶನಿ ದೇವಸ್ಥಾನಕ್ಕೆ ಹೋಗೋದು, ಶಿವನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ. ಇನ್ನು ಮೇ 15ನೇ ತಾರೀಕು ಗುರು ಬದಲಾವಣೆಯಾಗಿ 3ನೇ ಮನೆಯಲ್ಲಿದ್ದಂಥ ಗುರು 4ನೇ ಮನೆಗೆ ಹೋಗ್ತಾರೆ. ಅಂದರೆ ಸುಖ ಸ್ಥಾನಕ್ಕೆ ಹೋಗ್ತಾರೆ. ಇದರಲ್ಲೂ ನಿಮಗೆ ಗುರುಬಲ ಇಲ್ಲ. ಒಂದು ಕಡೆ ಜನ್ಮ ಶನಿ, ಇನ್ನೊಂದು ಕಡೆ ಗುರುಬಲ ಇಲ್ಲ. ಗುರುಬಲ ಇಲ್ಲ ಅಂದರೂ ಕೂಡ ಗುರು ಯಾವ ಮನೆಗೆ ಹೋಗ್ತಾರೆ ಅಂದರೆ 4ನೇ ಮನೆಗೆ ಹೋಗ್ತಾರೆ, ಸುಖ ಸ್ಥಾನಕ್ಕೆ ಹೋಗ್ತಾರೆ. ಸ್ವಲ್ಪ ಸುಖವನ್ನು ಹೆಚ್ಚು ನಿಮಗೆ ಕೊಡಲಿಕ್ಕೆ ಶುರು ಮಾಡ್ತಾರೆ. ಮೇ 15ನೇ ತಾರೀಕಿಂದ ಸುಖ ಅಭಿವೃದ್ಧಿ, ಸುಖ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಮೀನರಾಶಿಯವರಿಗೆ ಗುರುಬಲ ಇಲ್ಲ. ಗುರುವನ್ನು ಆರಾಧನೆ ಮಾಡುವಂಥದ್ದು ಭಾಳ ಉತ್ತಮ. ಯಾಕೆ ಅಂತಂದರೆ ಗುರುಬಲ ಇದ್ದಷ್ಟು ಫಲವನ್ನು ಗುರು ಆರಾಧನೆ ಮಾಡಿದಾಗ ಕೊಡುತ್ತೆ. ಬಟ್ ಒಂದು ಸಂತೋಷ ಸುದ್ದಿ ಏನಂದರೆ ಗುರು ನಿಮಗೆ ಸುಖ ಸ್ಥಾನಕ್ಕೆ ಬರ್ತಾರೆ. ಇನ್ನು ನಿಮ್ಮ ರಾಶಿಯಲ್ಲೇ ಇದ್ದಂಥ ರಾಹು, 7ನೇ ಮನೆಯಲ್ಲಿದ್ದಂಥ ಕೇತು ತಮ್ಮ ಸ್ಥಾನಗಳನ್ನು ಬದಲಾವಣೆ ಮಾಡ್ತಾರೆ ಮೇ 20ನೇ ತಾರೀಕು. 12ನೇ ಮನೆಗೆ ರಾಹು ಹೋಗ್ತಾರೆ, ಸಂತೋಷ ಸುದ್ದಿ. 6ನೇ ಮನೆಗೆ ಕೇತು ಬರ್ತಾರೆ, ಸಂತೋಷ ಸುದ್ದಿ. ನೋಡಿ, ಅದನ್ನೇ ಭಗವಂತನ ಅನುಗ್ರಹ. ಒಂದು ಕಡೆ ಬೇರೆ ಗ್ರಹ ಬಲ ಇಲ್ಲ ಅಂದರೆ ಇನ್ನೊಂದು ಕಡೆ ಬೇರೆ ಗ್ರಹ ಬಲ ಕೊಟ್ಟೇ ಕೊಡ್ತಾರೆ. ರಾಹು ಮತ್ತು ಕೇತುವಿನಿಂದ ನೀವು 18 ತಿಂಗಳಿಂದ ಜರ್ಜರಿತವಾಗಿದ್ದೀರಾ. ಮೇ 20ನೇ ತಾರೀಕು 2025ರಿಂದ 12ನೇ ಮನೆಗೆ ರಾಹು ಹೊರಟೋಗ್ತಾರೆ, 6ನೇ ಮನೆಗೆ ಕೇತು ಹೊರಟೋಗ್ತಾರೆ. ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ರಾಹು ಕೇತು ದೋಷಗಳು ನಿಮಗೆ ಬರಲ್ಲ, ಇದ್ದಿದ್ದ ನಿವಾರಣೆ ಆಗೋಯ್ತು. ದೋಷಕಾರಿ ಅಲ್ಲ, ಹಾಗಾಗಿ ಪರಿಹಾರ ಬೇಕಿಲ್ಲ. ಕೇವಲ ಶನಿ ಶಾಂತಿ ಮಾತ್ರ ಮಾಡ್ಕೊಳ್ಳಿ, ಗುರುವನ್ನು ಆರಾಧನೆ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗ್ತಾರೆ. ಇಷ್ಟು ಬಿಟ್ಟರೆ ಮೀನರಾಶಿಯವ್ರಿಗೇನು ನೆಗೆಟಿವಿಟಿ ಆಗುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಒಟ್ಟಾರೆ ಹೇಳೋದಾದರೆ ಮೀನರಾಶಿಯವರು ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಒಂದು ಅಡ್ವೈಸನ್ನು ನಾನು ಕೊಡ್ತೀನಿ ನಿಮಗೆ. ಓವರಾಲ್ ನೋಡಿದಾಗ 12 ರಾಶಿಗಳ ಒಂದು ಯುಗಾದಿ ವರ್ಷ ಭವಿಷ್ಯದ ಬಗ್ಗೆ ಸಂಕ್ಷಿಪ್ತವಾಗಿ, ಬಹಳ ಸರಳವಾಗಿ, ಚಿಕ್ಕದಾಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ್ಯಾವ ಪರಿಹಾರ ನಾನು ನಿಮ್ಗೆ ಹೇಳಿದ್ದೀನೋ ಆ ಪರಿಹಾರ ಕಂಪಲ್ಸರಿ ಮಾಡ್ಕೊಳ್ಳಿ. ಭಗವಂತನ ಆಶೀರ್ವಾದ ನಿಮ್ಗೆ ಸಿಗಲಿ. ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ
ಏನಾದರೂ ದೋಷ ಇದ್ದರೆ ಸರಳ ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನಿಮಗೆ ಬರಬಹುದಾದಂಥ ದೊಡ್ಡ ದೊಡ್ಡ ಆಪತ್ತು ಝೀರೋ ಆಗಲ್ಲ. ಯಾವ ಜ್ಯೋತಿಷ್ಯರ ಕೈಲೂ ಆಪತ್ತನ್ನು ಝೀರೋ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಸಮಸ್ಯೆಗಳು ಚಿಕ್ಕದಾಗಿ ಪರಿವರ್ತನೆ ಆಗಿ ನೀವು ಸಹಿಸೋಕ್ಕೆ ಆಗುವಷ್ಟು ನೋವು ಮಾತ್ರ ಕೊಡೋದಕ್ಕೆ ಆ ಭಗವಂತ ನಿಮ್ಗೆ ಅನುಗ್ರಹ ಮಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ. 12 ರಾಶಿಗಳ ಗೋಚಾರ ಫಲವನ್ನು ನೋಡಿದ್ರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.